ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ನಂದಿನಿ ಗೌಡ. ಈ ಒಂದು ವಿಡಿಯೋನ ಮಾಡ್ತಾ ಇರುವಂತಹ ಉದ್ದೇಶ ಬಂದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅದು ಫೈಲ್ಸ್ ಸಮಸ್ಯೆ ಅನ್ನೋದೇನಿದೆ ಅದರಿಂದ ಯಾರು ನರಳ್ತಾ ಇದ್ದೀರಾ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ತುಂಬ ಜನ ನರಳ್ತಾ ಇರ್ತಾರೆ ಬಿಡಿ. ಅಂದರೆ ಎಷ್ಟೋ ಜನ ಹೇಳ್ಕೊಳಕ್ಕಾಗ್ದಿರಾ, ಎಷ್ಟೋ ಜನ ಹೇಳ್ಕೊಂಡು ಈ ರೀತಿ ನರಳ್ತಾ ಇರ್ತಾರೆ. ಎಲ್ಲಿಯೂ ಕೂಡ ಅಂದರೆ ತುಂಬ ಕಡೆ ಆಪ್ರೇಷನ್ಗಳನ್ನ ಮಾಡಿಸಿರ್ತಾರೆ, ಎಷ್ಟೋ ಕಡೆ ನಾಟಿ ಔಷಧಿಗಳನ್ನ ತಗೊಂಡಿರ್ತಾರೆ, ಆದರೂ ಕೂಡ ಕ್ಯೂರ್ ಆಗಿರೋದಿಲ್ಲ ಅವ್ರಿಗೆ. ಉದಾಹರಣೆಗೆ ನಮ್ಮಮ್ಮನಿಗೆ 30 ವರ್ಷದಿಂದ ಪೈಲ್ಸ್ ಇದೆ. ಅವರು ಅವಾಗಿಂದ ಎಷ್ಟು ಆಪ್ರೇಷನ್ ಮಾಡಿಸಿದ್ದಾರೆ ಅಂದರೆ, ಚಿಕ್ಕವಳಿಂದ ನೋಡ್ತಾ ಇದ್ದೀನಿ ತುಂಬ ಕಡೆ ಆಪ್ರೇಷನ್ ಮಾಡಿಸಿದ್ದಾರೆ. ತುಂಬ ಕಡೆ ನಾಟಿ ಔಷಧಿಗಳನ್ನ ತೊಗೊಂಡಿದ್ದಾರೆ, ತುಂಬ ಕಡೆ ಇಂಜೆಕ್ಷನ್ಸ್ ತೊಗೊಂಡಿದ್ದಾರೆ, ಟ್ಯಾಬ್ಲೆಟ್ಗಳನ್ನ ತೊಗೊಂಡಿದ್ದಾರೆ. ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲದನ್ನು ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ನಮ್ಮಮ್ಮ. ಲಾಸ್ಟ್ಗೆ ಏನಾಗ್ಬಿಡ್ತು ಅಂದರೆ ಊಟ ಬಿಟ್ಬಿಟ್ರು. ಅಂದರೆ ಅದು ಏನು ತಿಂದ್ರೂ ಪ್ರಾಬ್ಲಮ್ ಆಗ್ತಾಯಿತ್ತು ನಮಗೆ. ಒಂದು ಹಸಿಮೆಣ್ಸಿನ್ಕಾಯಿ ತಿನ್ನಲಿ, ಮೀನು ತಿನ್ನಲಿ, ಚಿಕನ್ ತಿನ್ನಲಿ, ಮಟನ್ ತಿನ್ನಲಿ ಎಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು ನಮ್ಮಮ್ಮನಿಗೆ. ಎಲ್ಲ ಬಿಟ್ಬಿಟ್ರು, ಮಜ್ಜಿಗೆ ಅನ್ನ ಈ ರೀತಿ ಬಂದುಬಿಟ್ರು ನಮ್ಮಮ್ಮ. ಆಮೇಲೆ ಏನಾಯಿತು, ನಮಗೆ ಇವರು ಯಾರೋ ಒಬ್ಬರು ಇವ್ರ ಫೋನ್ ನಂಬರ್ನ ಕೊಟ್ಟರು, ಈ ರೀತಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ. ನೋಡೋಣ ನಾವು ಎಷ್ಟೋ ಕಡೆ ತೋರಿಸಿದ್ದೀವಿ ಅಂತ, ಇವರೊಬ್ಬರ ಕಡೆ ತೋರಿಸೋದ್ರಿಂದ ಏನು ವಾಸಿ ಆದರೆ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮನಿಗೆ ನಾ ಖಂಡಿತವಾಗೂ ಅಂದ್ಕೊಂಡಿರಲಿಲ್ಲ ವಾಸಿ ಆಗುತ್ತೆ ಅಂತ. 30 ವರ್ಷದಿಂದ ನಮ್ಮಮ್ಮ ನರಳ್ತಾ ಇದ್ದಾರೆ. ಎಷ್ಟು ಬ್ಲಡ್ ಹೋಗಿದೆಯೋ ನಮ್ಮಮ್ಮನಿಗೆ, ಎಷ್ಟು ಕಷ್ಟಪಟ್ಟಿದ್ದವರು. ನಿಜವಾಗ್ಲೂ ಅವ್ರ ನೋವನ್ನ ನಮ್ಮ ಕಣ್ಣಿಂದ ನೋಡೋಕ್ಕಾಗ್ತಿರ್ಲಿಲ್ಲ. ನಮಗೆ ಬೇಜಾರಾಗ್ಬಿಡ್ತಿತ್ತು, ಅಷ್ಟು ನರಳಿದ್ದಾರೆ ನಮ್ಮಮ್ಮ. ಅವ್ರಿಗೂ ಕೂಡ ಅನಿಸಿರ್ಲಿಲ್ಲ, ಅಯ್ಯೋ ಎಷ್ಟೆಷ್ಟೋ ಕಡೆ ಔಷಧಿಗಳನ್ನ ತಗೊಂಡಿದ್ದೀನಿ, ಇವ್ರ ಹತ್ರ ತೊಗೊಂಡ ತಕ್ಷಣ ವಾಸಿ ಆಗಿಬಿಡುತ್ತಾ ಅಂತ ನಮ್ಮ ಅಮ್ಮನ ತಲೆಯಲ್ಲೂ ಇತ್ತು, ನಮ್ಮ ತಲೆಯಲ್ಲೂ ಇತ್ತು. ಸರಿ ಅಂದ್ಬಿಟ್ಟು ಇವ್ರ ಹತ್ರ ಕರ್ಕೊಂಡೋಗಿ 1 ಟೈಮ್ ಅಷ್ಟೇ ಔಷಧಿ ಕೊಡಿಸಿದ್ದು ನಮ್ಮ ಅಮ್ಮನಿಗೆ. 1 ತಿಂಗಳು ನಮ್ಮಮ್ಮ ಇವ್ರು ಏನು ಹೇಳ್ತಾರೆ ಅದೇ ರೀತಿ ಇದ್ದರು, ಏನೂ ತಿಂದಿರಲಿಲ್ಲ. ಬಟ್ 1 ತಿಂಗಳಾದಮೇಲೆ ನಮ್ಮಮ್ಮ ಫಿಶ್ ತಿನ್ನಬೇಕು ಅಂತ ತುಂಬ ಆಸೆ ಪಟ್ಟಿದ್ರು ತುಂಬ ದಿನದಿಂದ. ನಾನು ಮಾಡಿಕೊಟ್ಟೆ ಅವತ್ತು. ಫಿಶ್ ತಿಂದರು, ಏನೂ ಆಗಿಲ್ಲ. ತುಂಬ ಕಡೆ ಟೂರೆಲ್ಲ ಹೋಗಿ ಬಂದರು, ಏನೂ ಆಗಿಲ್ಲ ನಮ್ಮಮ್ಮನಿಗೆ. ಅಂದರೆ ಚೆನ್ನಾಗಿದ್ದಾರೆ. ಇವ್ರ ಕಡೆ ನಾಟಿ ಔಷಧಿ ತೊಗೊಂಡ್ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಮತ್ತು ಮೊದಲನೇದಾಗಿ ಹೇಳ್ಬಿಡ್ಬೇಕು, ಇಲ್ಲಿ ಪ್ರಮೋಷನ್ ಮಾಡ್ತಾ ಇಲ್ಲ ನಾನು. ಓಕೆ, ನಮ್ಮ ಅಮ್ಮನಿಗೆ ಔಷಧಿ ಕೊಡಿಸ್ಮೇಲೆ ನಾನು ಇಬ್ಬರಿಗೆ ಔಷಧಿ ಕೊಡಿಸಿದ್ದೀನಿ ಬೇರೆಯವ್ರಿಗೆ. ಇನ್ನೊಬ್ಬರನ್ನ ಕರ್ಕೊಂಡು ಹೋಗಿದ್ದಾಗ ಈ ಒಂದು ವಿಡಿಯೋನ ಮಾಡ್ಕೊಂಡು ಬಂದಿರುವಂಥದ್ದು. ನಮ್ಮ ಅಮ್ಮನಿಗೆ ವಾಸಿ ಆಯ್ತಲ್ವಾ, ನಮ್ಮ ಅಮ್ಮನ ಥರನೇ ಕೆಲವರು ಇರ್ತಾರೆ, ಮೇ ಬಿ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ನಾನು ಇನ್ಸ್ಟಾದಲ್ಲಿ ಹಾಕಿದೆ. ತುಂಬ ವೈರಲ್ ಆಗಿತ್ತು. ಆ ರೀಸನ್ಗೆ ಸ್ವಲ್ಪ ಏನಾಗಿದೆ ಅಂತಂದರೆ, ಇವರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಕೆಲವು ದಿನ ಈ ನಂಬರ್ ಕೂಡ ನಾನು ಕೊಡ್ತೀನಿ. ನನ್ನ ಫೋನ್ ನಂಬರ್ಗೆ ನೀವು ಮೆಸೇಜ್ ಹಾಕಿ, ಜಸ್ಟ್ ಮೆಸೇಜ್ ಹಾಕಿ ಅಷ್ಟೇ, ಯಾರು ಫೋನ್ ಮಾಡೋದಕ್ಕೆ ಹೋಗಬೇಡಿ. ಮೆಸೇಜ್ ಹಾಕಿರಿ, ನಾನೇ ಇವ್ರ ನಂಬರ್ನ ಕೊಡ್ತೀನಿ. ಬೇಕಾಗಿದ್ದರೆ ಮಾತ್ರ ಮೆಸೇಜ್ ಹಾಕಿ, ಸುಮ್ಮನೆ ಅಂತ ಮೆಸೇಜ್ ಹಾಕಬೇಡಿ. ಇವ್ರ ನಂಬರ್ನ ನಾನು ಕೊಡ್ತೀನಿ. ತಗೊಂಡು ನೀವು ಇವ್ರಿಗೆ ಫೋನ್ ಮಾಡ್ಕೊಂಡು ಹೋಗಬೇಕು. ಡೈರೆಕ್ಟಾಗಿ ಹೋದರೆ ಇವ್ರು ನಿಮಗೆ ಔಷಧಿ ಕೊಡೋಲ್ಲ. ಇಂದ್ಲ ದಿನವೇ ಫೋನ್ ಮಾಡಿಕೊಂಡು ನಾನು ಬರ್ತೀನಿ ಅಂತ ಹೇಳಿ ಕನ್ಫರ್ಮ್ ಮಾಡಿ, ಅವ್ರು ಬನ್ನಿಪ್ಪ ನಾನು ಕೊಡ್ತೀನಿ ಅಂತ ಅಂದರೆ ಮತ್ತೆ ಮಾರ್ನಿಂಗ್ 6 ಗಂಟೆಗೆ ಫೋನ್ ಮಾಡಿ, 6 ಗಂಟೆ ಮೇಲೆ ಅಲ್ಲಿ 7 ಗಂಟೆಗೆಲ್ಲ ನೀವು ಅಲ್ಲಿರಬೇಕು. ಅಲ್ಲಿತ್ತು ಅಂದರೆ ಖಂಡಿತ ಔಷಧಿ ಕೊಡ್ತಾರೆ. ಔಷಧಿ ಅಂತಂದರೆ ಅದು ಗಿಡಗಳನ್ನ ಕಿತ್ಕೊಂಡು ಬಂದು ಅರ್ಧ ಕೊಡುವಂಥದ್ದು. ನಿಮಗೆ ಆಯುರ್ವೇದಿಕ್ ಅಂತಂದರೆ ನಾಟಿ ಔಷಧಿ ನಿಮಗೆ ನಂಬಿಕೆ ಇದ್ದರೆ, ನಿಮಗೆ ಓಕೆ ಅನಿಸಿದ್ರೆ ಹೋಗಿ ತಗೊಳ್ಳಿ. ಈ ಒಂದು ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಇಲ್ಲಿ ಏನೇನು ಮಾತಾಡಿದ್ರು ಅವರು ರಾ ವಿಡಿಯೋನೇ ಹಾಕ್ತೀನಿ ನಾನು. ಓಕೆನಾ, ನಿಮ್ಮೊಂದಿಷ್ಟು ಕನ್ಫರ್ಮೇಷನ್ಗೋಸ್ಕರ ನಾನು ಮಾತಾಡಿದೆ ಇಷ್ಟೊತ್ತು. ಇನ್ನು ಮುಂದಕ್ಕೆ ಅವ್ರು ಏನು ಮಾತಾಡ್ತಾರೆ ನೀವೇ ಕೇಳಿಸ್ಕೊಳ್ಳಿ. ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು. ಇದು ತುಂಬ ಜನ ಖಂಡಿತ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಸಾಕಷ್ಟು ಜನ ಹೇಳ್ಕೊಳಕ್ಕೆ ನಾಚಿಕೊಂಡು ನರಳ್ತಾ ಇರ್ತಾರೆ. ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ನಾನು ನೋಡಿದ ಮಟ್ಟಿಗೆನೇ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಬಟ್ ಈಗ ಸದ್ಯಕ್ಕೆ ಮೇ ಬಿ ಇವರು ನಿಮಗೆ ಸಿಗೋದು ಡೌಟು. ಯಾಕೆ ಅಂತಂದರೆ ತುಂಬ ಜನ ಫೋನ್ ಮಾಡಿ ನೆನ್ನೆ ಜಸ್ಟ್ ತುಂಬ ವೈರಲ್ ಆಗಿತ್ತು ಈ ಒಂದು ವಿಡಿಯೋ. ಅಂತಂದರೆ ನಾನು ಇನ್ಸ್ಟಾದಲ್ಲಿ ಹಾಕ್ದಾಗ ತುಂಬ ವೈರಲ್ ಆಗಿತ್ತು, ಹಂಗಾಗಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ 1 ವಾರ ಇದು ತಣ್ಣಗಾಗ್ತಾ ಇದ್ದಂಗೆ ನೀವು ಫೋನ್ ಮಾಡ್ಕೊಂಡು ಖಂಡಿತ ಹೋಗ್ಬೋದು ಅಲ್ಲಿಗೆ. ಅಂದರೆ ಇದು ಬಂದು ವಂಡರ್ಲಾ ಇರುವಂಥದ್ದು. ಅಂದರೆ ಬೆಂಗಳೂರಿಂದ ಬಿಡದಿ ಗೊತ್ತಲ್ವ ಎಲ್ರಿಗೂ. ಬಿಡದಿ ಹತ್ರ ವಂಡರ್ಲಾ ಇದೆ. ವಂಡರ್ಲಾ ಅಂತೂ ಎಲ್ರಿಗೂ ಗೊತ್ತಿದೆ. ಆ ವಂಡರ್ಲಾದಿಂದ ಇನ್ನೊಂದು ಕಿಲೋಮೀಟ್ರ್ ಮುಂದೆ ಹೋದರೆ ಇವ್ರ ಊರು ಸಿಗುತ್ತೆ. ಓಕೆನಾ, ಇವ್ರೊಂದು ಜಾಗಕ್ಕೆ ಹೇಳ್ತಾರೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದರೆ ನಿಮಗೆ ಖಂಡಿತವಾಗೂ ಔಷಧಿನ ಕೊಡ್ತಾರೆ. ಮುಂದಕ್ಕೆ ಇವ್ರು ಏನು ಹೇಳ್ತಾರೆ ಇವ್ರ ಬಾಯಲ್ಲೇ ಎಲ್ಲ ಕೇಳಿಸ್ಕೊಳ್ಳಿ. ಏನಾದರೂ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಡು ಹೋಗಿ. ದಯವಿಟ್ಟು ಏನೇನೋ ಬಂದ್ಬಿಟ್ಟು ಮಾತ್ರ ನಾನ್ಸೆನ್ಸ್ ರೀತಿ ಕಮೆಂಟ್ ಅಂತೂ ಮಾಡಬೇಡಿ, ನನಗೆ ಇಷ್ಟ ಆಗಲ್ಲ ಅದು. 18,761 ಜನ. ಓಹೋ ಭಾರಿ ಆಯಿತು. ಈಗ ನೋಡಿ ಎಷ್ಟು ಔಷಧಿ ತಗೊಂಡು ಬಂದಿದ್ದಾರೆ ಅಂದರೆ. ಸೊ ಇವಾಗ ಎಷ್ಟು ಜನ ಬರ್ತಾರೆ? ಮೇ ಬಿ ಆ ರೀತಿಯಲ್ಲಿ 7 ಜನ ಇದ್ದಾರಾ? ನೋಡಿ 7 ಔಷಧಿ ತಂದು ಇಟ್ಟಿದ್ದಾರೆ ಅಲ್ಲಿ. ಅರ್ಧ ಲೀಟ್ರು, 3 ಲೀಟ್ರ್ ಇರುತ್ತಲ್ಲಿ. ತಗೊಬಂದು ಹಾಲ್ಗೆ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಕುಡಿದ್ರೆ ಮೂಲವ್ಯಾಧಿ ಯಾವುದೇ ಕಾರಣಕ್ಕೂ ಇರಲ್ಲ. ನಮ್ಮ ಅಮ್ಮ ಪಾಪ 30 ವರ್ಷದಿಂದ ಓದಾಡ್ತಿದ್ರು. ಲಾಸ್ಟ್ ಟೈಮ್ ಕರ್ಕೊಂಡ್ಬಂದಲ್ಲ ಸರ್ ನಮ್ಮ ಅಮ್ಮನ. 30 ವರ್ಷದಿಂದ ಸರ್ ಯಾರೂ ವಾಸಿ ಮಾಡೋಕ್ಕಾಗಿರಲಿಲ್ಲ. ಆಪ್ರೇಷನ್ ಮಾಡಿಸ್ತೀವಿ, ಎಲ್ಲೆಲ್ಲ ಔಷಧಿ ಕೊಡಿಸ್ತೀವಿ, ಏನೇನೋ ಮಾಡಿಸ್ತೀವಿ ಸರ್, ವಾಸಿ ಆಗಲಿಲ್ಲ. ನಿಮ್ಮ ಮೊನ್ನೆ ರೀಸೆಂಟಾಗಿ 2 ತಿಂಗಳು ಆಯ್ತಮ್ಮ, 2 ತಿಂಗಳ ಕರ್ಕೊಂಡ್ಬಂದೋಗಿರೋದು. ನಮ್ಮ ಅಮ್ಮ ಚಿಕನ್ ತಿಂತಿದ್ದಾರೆ, ಮಟನ್ ತಿಂತಾರೆ, ಮೀನು ತಿಂತಿದ್ದಾರೆ ಸರ್. ಏನು ತೊಂದರೆ ಇಲ್ಲ. ನನ್ನ ಹತ್ರ ಏನು ಅಂದರೆ ನಾನು ಕೊಟ್ಟವ್ರು ಯಾರು ವಾಸಿ ಆಗಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಸುಳ್ಳು ಪಾಳು ತಳ್ತಾಳ್ಕ ನಮ್ಮ ಹತ್ರ ಇಲ್ಲ. ಏನೋ ನಿಮ್ಮ ಪ್ರೀತಿಯಿಂದ ನನ್ನ ಔಷಧಿ ಒಂದು ಮಾತ್ರ ನಾನು ಇವಾಗ ಹುಡುಕೊಂಡು ತಾಮತ್ತೀನಿ. ಕೆಲ ಕೇಳಲ್ಲ, ರೆಡಿ ಮಾಡೋದು ಕೇಳಲ್ಲ, ಏನು ಹೇಳಲ್ಲ. ಏನೋ ಅಲ್ಲಿ ಕೊಟ್ಟಿದ್ದ ಔಷಧಿಗೆ ಒಂದಕ್ಕೆ ಮಾತ್ರ ಕೇಳ್ತಾರೆ ಎಲ್ಲ.
ವಾಸಿ ಆಗುತ್ತೆ ಅಂತ ಡಾಕ್ಟ್ರಿಗೂ 7 ಜನ ಕೊಟ್ಟಿದ್ವಿ. ಹೌದಾ, ಡಾಕ್ಟ್ರಿಗೆ ಕೊಟ್ಟಿದ್ದೀರಾ? ಡಾಕ್ಟ್ರು ಸರ್ಕಲ್ ಇನ್ಸ್ಟಿಟ್ಯೂಟ್ DSV ASV ತಿರ್ಗಮಕ್ಕೆ ರೇವಣ ಸಿದ್ದೇಶ್ವರ ದೆಪ್ಪೆದಾರ ತಪ್ಪೈತಾರ ನೆಂಟ್ರಿದಿ ಮಗಳು ಅವರು ಕೊಟ್ಟಿದ್ವಿ. ಇಂಥ ಯಾರಿಗೂ ಕೊಟ್ಟಿಲ್ಲ. ಆಮೇಲೆ ಈ ಅಲ್ಗೂರು 625 ಜನ ಕೊಟ್ಟಿದ್ವಿ ಒಂದೇ ಊರಿಗೆ. KB ಸುಬ್ರಯ್ಯ ಅವರು ಅವ್ರಿಗೆ, ಆಮೇಲೆ ಬಾಬು ಅಣ್ಣ ಅಂತ ಬಿಡ್ವಿ ಅವ್ರ ಒಂದಕ್ಕೆ 421 ಜನ ಅವ್ರೊಬ್ರಿಗೆ ಇಷ್ಟು ಜನ ಕೊಟ್ಟಿದ್ದೀನಿ. ಯಾರು ವಾಸಿ ಆಗಿಲ್ಲ ಅಂತ ಹೇಳಿಲ್ಲ. ಸುಳ್ಳು ಪಾಳು ನಮ್ಮ ಹತ್ರ ಏನಿಲ್ಲ. ಇಲ್ಲ ಸರ್, ನಾನೇ ನಮ್ಮ ಅಮ್ಮ ನೋಡಿದ್ನಲ್ಲ, ಎಲ್ಲ ಬಿಟ್ಬಿಟ್ಟಿದ್ರು ಊಟ. ನಮ್ಮಮ್ಮ ಮೀನ್ ತಿನ್ಬೇಕು ಅಂತ ಆಸೆ ತಿಂತಿರ್ಲಿಲ್ಲ ಅಂತ. ಅಲ್ಲಿ 20 ದಿವಸ ಆಗಿತ್ತು ಊಟ. ನೋಡಿದ್ದೆ ಇದೇ ಮನೆಗೆ ರಾಜಣ್ಣ ಅಂತ ಡ್ರೈವರ್, ಆ ಕಡೆ ಸೈಡ್ ಅಲ್ಲಿ ಮನೆಗೆ ರಾಜಣ್ಣ ಅಂತ ಅವ್ರೆ. ಅವರು ಊಟ ಬಿಟ್ಟು 25 ದಿವಸ ಆಗಿತ್ತು. ಗೌರ್ಮೆಂಟ್ ಡ್ಯೂಟಿ BTS. ಬೇಡ, ನನ್ನ ಕೈಗೆ ಮುಗಿದೋಯ್ತು, ನನ್ನ ಕೈಗೆ ಏನು ಬೇಡಪ್ಪ, ನನ್ ಬೇಡ ಅಂದ್ಬಿಟ್ಟು ನಮಗೆ ಹಿಂಗೆ ಆಪರೇಷನ್ ಮಾಡ್ಕೊಂಡ್ರು. ಅದು ನನ್ನ ಹೆಸರು ಅವ್ರ ಹೆಸರು ರಾಜಣ್ಣ ಅಂದೆ. ಬೇಡ ರಾಜಣ್ಣ, ನನ್ನ ಕೈಲಿ ಆಗಲ್ಲ. ಅವ್ರು ಎಷ್ಟವ್ರೆ 127 kg. ಓಹೋ, ಇವಾಗ ಅವ್ರೆ. ಹೌದಾ? ಅಂದ್ರೆ ಚೆನ್ನಾಗಿದ್ದಾರೆ ಇವಾಗ ಆರಾಮಾಗಿ. ಕೊಟ್ಟು ಮಾರನೆಗೇನೆ 3 ದಿವಸಕ್ಕೆ ಡ್ಯೂಟಿಗೆ ಹೋದ್ರು. ಅಲ್ಲಿ 6 ತಿಂಗಳು ಆಗ್ಬಿಟ್ಟು ಡ್ಯೂಟಿ ಬಿಟ್ಟು ರಿಟೈರ್ಡ್ ಆಗಿ ಕೊಟ್ಟಿರಲಿಲ್ಲ, ಬರ್ಕೊಟ್ಟಿರಲಿಲ್ಲ. ಇವಾಗ ಡ್ಯೂಟಿ ಇನ್ನೇನು ಒಂದು ತಿಂಗಳು ಇನ್ನು 7 ದಿವಸ ರಿಟೈರ್ಡ್ ಆಗೋದಕ್ಕೆ. ಸರಿ, ಇವಾಗ ಅಡ್ರೆಸ್ ಒಂದು ಹೇಳ್ಬಿಡಿ ನಿಮ್ಮ ಬಾಯಲ್ಲೇನೆ. ವಂಡ್ರಲಾದಿಂದ ಇನ್ನೊಂದು ಪಕ್ಕದಲ್ಲಿ ಜಡೇನಹಳ್ಳಿ ಅಂತ. ಜಡೇನಹಳ್ಳಿ ಮಾತ್ರ ಹೇಳಬಲ್ಲೆ. ಎಲ್ಲ ವಾಸಿ ಆಗುತ್ತೆ. ಯಾರು ನಾನು ಹೇಳ್ತಾರೆ. ಅದಕ್ಕೆ ನಿಮಗೆ ಬಟ್ಟೆ ಹೋಗುತ್ತೆ ತಿಂಗಳು. ಅದಕ್ಕೆ ಆದಾಲೆ ನೋವಿಗೆ, ಪೈಸ್ಗೆ, ಆಣೆ ಮಾಣೆ ಇಷ್ಟು 4 ಯಾವುದಕ್ಕೆ ಅರ್ಥ ಆಗ್ಲಿಲ್ಲ. ಅರ್ಧ ತಲೆನೋವು. ನೀವು ಹೊರಗಡೆ ಆದ ತಿಂಗಳೊಳಗೆ ಬಿಳಿ ಬಟ್ಟೆ ನೋವು, ಓಕೆ, ಬಿಳಿ ಮುಟ್ಟಿಗೆ, ಅದಕ್ಕೆ ಈ ಫೈಲ್ಸ್ಗೆ ಕಾಲು ಆಣೆ ಮಳೆ ಇದ್ರೆ. ಆಣೆ ಮಳೆ ಅಂದ್ರೆ ಚುಟ್ಟದ್ಕು ಅದ ಕಟ್ ಮಾಡಿದ್ರೆ ಏನೂ ಆಗಲ್ಲ ಸರ್. ಅದು ನಮ್ಮ ತಾತ ಏನೋ ಮಾಡೋರು ಕುತ್ಕೊಂಡಂಗೆ. ಹೌದು. ಓಕೆ ಓಕೆ ಸರ್, ಓಕೆ. ತುಂಬ ಹೆಲ್ಪ್ ಆಗುತ್ತೆ ಸರ್ ನಿಮ್ಮಿಂದ, ನಿಜ. ಯಾಕೆಂದ್ರೆ ನಮ್ಮ ಅಮ್ಮನಿಗೆ ಹೆಂಗ್ ವಾಸಿ ಆಯ್ತೋ ಅದಾದ್ಮೇಲೆ ನಾನು ಖಂಡಿತ ನಂಬ್ಕೊಂಡ್ಬಿಟ್ಟೆ. ಇಲ್ಲ ಬಿಡಿ, ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಮೇ ಬಿ ನಮ್ಮ ಅಮ್ಮನ ತರನೇ ತುಂಬಾ ಜನ ನರಳ್ತಾ ಇರ್ತಾರೆ. ಹೆಲ್ಪ್ ಆಗ್ಲಿ ಅಂತ ಹಾಕ್ತಾ ಇದ್ದೀನಿ. ಮಕ್ಕಳೇ ಮನಸ್ಕೊಂಡ್ಬರ್ತಾರೆ. ಈ ಬಾಬಣ್ಣ ಅಂತ ಮಕ್ಕಳೇ ಮನಸ್ಕೊಂಡು ಕಾರೊಳಗೆ ತಿರುಗಿ ಹೋಗಿ ಒಂದು ಅರ್ಧ ಗಂಟೆ ಕುಂತ್ಕೊಂಡ್ಮೇಲೆ ನಾನು ಹೋಗ್ತೀನಿ ರೈ ಕೂತ್ಕೊತೀನಿ ಕೂತ್ಕೊಂಡು ಹೋದ್ರು. ಅಷ್ಟು ದಿನ 4 ಅವರ್ಗೆ ನಮ್ದು 16 ಅವರ್ಗೆ ಬೇರೆ ಆಯ್ತದೆ. ಇವತ್ತು ಕೊಟ್ಟರೆ ನಾಳೆ ಇಷ್ಟಕ್ಕೆ ಮೇಲೆ ನಮ್ ಕೆಲಸ ಮಾಡೋದು. ಅಂದ್ರೆ 1 ಟೈಮ್ ತಗೊಂಡ್ರೆ ಸಾಕು ಸರ್. ತುಂಬಾ ಹೆವಿ ಇದ್ರೆ 2 ಟೈಮ್. ಒಂದು 8,000 ಜನದವರೆಗೂ ಬರೀ ಒಬ್ಬೊಬ್ಬರಿಗೆ ಕೊಟ್ಟಿದ್ದೀನಿ. ನಮ್ಮ ಅಮ್ಮ ಹೇಳ್ತಾ ಇದ್ದಾರೆ, ಇನ್ನೊಂದು ಟೈಮ್ ತಗೊಬಿಟ್ರೆ ಸಾಕು. ತುಂಬಾ ಕ್ಲಿಯರ್ ಆಗ್ಬಿಟ್ಟಿದೆ ಅವ್ರ ಮನಸ್ಥಿತಿ. ಅಂದ್ರೆ ಇನ್ನೊಂದ್ಸಲ ತಗೊಬಿಟ್ರೆ ಇನ್ನ ಪರ್ಫೆಕ್ಟ್ ಆಗ್ಬಿಟ್ಟಿದ್ದೀನಿ ಅಂತ. ಇನ್ನೊಂದ್ಸಲ ಕೊಡಿಸ್ತೀನಿ, ಕರ್ಕೊಬಂದು. 3 ಸಲ ನಾನು ತಾಂಡೆ ಸೇಟು ಒಂದು ಶ್ರೀರಾಮ್ಪುರದವರು ಅವ್ನ ಗಂಡ ಬರಲ್ಲ ಭಾಳ ಇದು ಬತ್ತಿಯ ಏನು ಹೇಳ್ತೀಯ ಅಂತ ಒಂದೇ ಇಟ್ಟು ಕೊಡದೇ ಬಿಟ್ಲು. ಇಲ್ಲಿ 3 ಸಲ ಬಂದವಳು, ಇಲ್ಲಿ ಬಂದು ಹೊಡೆದ. ನನ್ನ ಕಷ್ಟ ನನಗೆ ಗೊತ್ಕೊಂಡು ನೀನು ಸೇಟು ಹೆಂಡ್ರು ಆ 7 ಸಲ ಬಂದು ತಾಂಡವಳು. ಬೇಡಮ್ಮ ಸಾಕು, ವಾಸ ಆಯ್ತು. ಇಲ್ಲ ನಾನು ತಾಂಡೆ ನಮ್ಮ ಅಮ್ಮ ಅಂತ ಇದ್ದಾರೆ, ಇನ್ನೊಂದ್ಸಲ ತಗೊಬಿಟ್ಟು ಪರ್ಫೆಕ್ಟ್ ಆಗ್ಬಿಡುತ್ತೆ ನನಗೆ ಅಂತ. ಒಂದು 10-20 ದಿವಸಕ್ಕೆ ಫೋನ್ ಮಾಡ್ತಾನೆ ಇರ್ತಾರೆ. ಇಲ್ಲ ಸರ್, ಬರ್ತಾರೆ, ಕೊಡಿ ಎಲ್ರಿಗೂ. ಪಾಪ ತುಂಬ ಒಳ್ಳೇದಾಗ್ಲಿ.